ಹರಿ ಓಂ. ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂಚಿಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ. ಪ್ರಿಯಂಗೋಕಲಿಕಾಶ್ಯಾಮಂ ರೂಪೇಣ ಪ್ರತಿಮಾಂಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಸ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ವಿಶೇಷವಾಗಿರ್ತಕ್ಕಂಥ ಒಂದು ಸಂಚಿಕೆಯಲ್ಲಿ ವಿಪರೀತ ರಾಜಯೋಗ ಅಂತಕ್ಕಂಥದ್ದು 18 ವರ್ಷಗಳ ಬಳಿಕ ಬಂದಿರತಕ್ಕಂಥ ಈ ಒಂದು ಯೋಗ. ಈ ಒಂದು ಯೋಗ ಯಾವ ರೀತಿ ಯಾರಿಗೆ, ಯಾವ ರಾಶಿಯವರಿಗೆ ಲಾಭಗಳನ್ನು ತಂದುಕೊಡುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ. ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಂಚಿಕೆಯಲ್ಲಿ ಜ್ಯೋತಿಷ್ಯದಲ್ಲಿ ಹೇಳಿರುವ ಹಾಗೆ ಗ್ರಹಗಳ ರಾಜ್ಕುಮಾರ್ ಅಂದರೆ ಬುಧ. ಈ ಒಂದು ಬುಧ ಗ್ರಹಕ್ಕೆ ರಾಜ್ಕುಮಾರ್ ಅಂತೇಳಿ ಹೇಳ್ಬೋದು. ಅದೇ ರೀತಿ ಧೈರ್ಯವನ್ನು ಕೊಡ್ತಕ್ಕಂಥ ಗ್ರಹ ಅಂದರೆ ಅಂಗಾರಕ. ಈ ಎರಡೂ ಗ್ರಹಗಳು ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಕುಜ ಮತ್ತು ಬುಧ ಗ್ರಹ ಸ್ಥಿತರಾಗಿರೋದ್ರಿಂದ ಶಕ್ತಿಶಾಲಿ ರಾಜಯೋಗ ಅಂತಕ್ಕಂಥದ್ದು ಕೆಲವು ರಾಶಿಗಳವರ ಮೇಲೆ ಒಂದು ಸುಖ ಸಮೃದ್ಧಿಯನ್ನು ತಂದುಕೊಡುತ್ತೆ ಅಂದರೆ ತಪ್ಪಾಗಲ್ಲ. ಕಾರಣ ಬುಧ ಮತ್ತು ಮಂಗಳ ಯುತಿ, ಈ ವಿಶೇಷವಾಗಿರ್ತಕ್ಕಂಥ ಎರಡು ಗ್ರಹಗಳ ಯುತಿಯಿಂದ ಬುಧ ಗ್ರಹ ಮಂಗಳನ ರಾಶಿಯಲ್ಲಿ ಅಂದರೆ ಕುಜನ ಒಂದು ರಾಶಿ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಅಸ್ತಮಿಸಿದ್ದಾನೆ ಅಂತೇಳಿ ಹೇಳ್ಬೋದು. ಈ ವೃಶ್ಚಿಕ ರಾಶಿಯಲ್ಲಿ ಬುಧ ಮತ್ತು ಕುಜರ ಒಂದು ಸಂಯೋಗ. ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಬುಧ ಅಸ್ತ ಆಗಿರೋದ್ರಿಂದ ಬರೋಬ್ಬರಿ ಸುಮಾರು ವರ್ಷಗಳ ಬಳಿಕ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ವಿಪರೀತ ರಾಜಯೋಗ ಅಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ. ಈ ಒಂದು ರಾಶಿಯಲ್ಲಿ ಕುಜ ಮತ್ತು ಬುಧ ಗ್ರಹಗಳ ಸಂಯೋಗ ಹೊಂದಿದಾಗ ವಿಶೇಷ ಅಂದರೆ ಒಂದು ರಾಶಿಯಲ್ಲಿ ಒಂದು ಗ್ರಹ ಅಥವಾ ಎರಡು ಗ್ರಹಗಳು ಅಸ್ತಮಿಸಿದಾಗ ಒಂದು ವಿಪರೀತ ರಾಜಯೋಗ ಅಂತಕ್ಕಂಥದ್ದು ನಿರ್ಮಾಣವಾಗುತ್ತೆ ಅಂತೇಳಿ ಜ್ಯೋತಿಷ್ಯದಲ್ಲಿ ಹೇಳ್ತೀವಿ. ಹಾಗಾದರೆ ಇಲ್ಲಿ ಬುಧ ಗ್ರಹ ಕುಜನ ರಾಶಿಯಲ್ಲಿ ಅಸ್ತಮ ಸ್ಥಿತಿಗೆ ಹೋಗಿದೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ವಿಪರೀತ ರಾಜಯೋಗ ಅಂತಕ್ಕಂಥದ್ದು ಬುಧ ಮತ್ತು ಮಂಗಳ ಯುತಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಒಂದು ರಾಜಯೋಗ ಪ್ರಭಾವ ಅಂತಕ್ಕಂಥದ್ದು 12 ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ ಸಾಮಾನ್ಯವಾಗಿ ಈ 12 ರಾಶಿಗಳ ಮೇಲೆ ಸ್ವಲ್ಪ ಮಟ್ಟಕ್ಕೆ ಪ್ರಭಾವವನ್ನು ಬೀರುತ್ತೆ ಅಂತೇಳಿ ಹೇಳ್ಬೋದು. ಆದರೆ ಕೇವಲ 3 ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ರಾಜಯೋಗ ಅಂತಕ್ಕಂಥದ್ದು ಅವರ ಒಂದು ಅದೃಷ್ಟದ ಬಾಗಿಲನ್ನು ತೆರೆಯೋದಕ್ಕೆ ಅವಕಾಶಗಳನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಕಾರಣ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿಪರೀತವಾಗಿರ್ತಕ್ಕಂಥ ರಾಜಯೋಗ ಅಂತಕ್ಕಂಥದ್ದು 18 ವರ್ಷಗಳ ಬಳಿಕ ಬಂದಿರತಕ್ಕಂಥ ಒಂದು ರಾಜಯೋಗ ಅಂತೇಳಿ ಹೇಳ್ಬೋದು. ಈ ಒಂದು 18 ವರ್ಷಗಳ ಬಳಿಕ ಬಂದಿರತಕ್ಕಂಥ ಈ ರಾಜಯೋಗ ಅಂತಕ್ಕಂಥದ್ದು ಅಪರೂಪವಾಗಿರ್ತಕ್ಕಂಥ ಒಂದು ಯೋಗಗಳಲ್ಲಿ ಒಂದು ವಿಶೇಷ ಅಂತೇಳಿ ಹೇಳ್ಬೋದು. ಈ ಒಂದು ವಿಪರೀತವಾಗಿರ್ತಕ್ಕಂಥ ರಾಜಯೋಗ ಅಂತಕ್ಕಂಥದ್ದು ಈ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಅಂದರೆ ಆರ್ಥಿಕವಾಗಿ ಅಭಿವೃದ್ಧಿ ಮತ್ತು ಅವರ ಒಂದು ಕನಸುಗಳು ನನಸಾಗ್ತಕ್ಕಂಥ ಒಂದು ಸಂದರ್ಭ, ಅನಿರೀಕ್ಷಿತವಾಗಿ ಹಣಕಾಸಿನ ಒಂದು ಹರಿವು ಬರ್ತಕ್ಕಂಥದ್ದು, ಕುಟುಂಬದಲ್ಲಿ ಯಾವುದೇ ಒಂದು ಬಿಕ್ಕಟ್ಟುಗಳು ಇದ್ದಲ್ಲಿ ಆ ಒಂದು ಬಿಕ್ಕಟ್ಟುಗಳು ದೂರ ಆಗ್ತಕ್ಕಂಥ ಒಂದು ಸನ್ನಿವೇಶ, ವಿಶೇಷವಾಗಿ ಒಂದು ಕಂಕಣ ಬಲ ಅಂತಕ್ಕಂಥದ್ದು, ಜೀವನದಲ್ಲಿ ಸುಖ ಸೌಕರ್ಯಗಳು ಬರ್ತಕ್ಕಂಥ ಒಂದು ಸಂದರ್ಭ ಹೆಚ್ಚಾಗಿ ಕಾಣಿಸುತ್ತೆ. ಹಾಗಾದರೆ ಈ ಒಂದು ರಾಜಯೋಗದ ಪರಿಣಾಮವಾಗಿ ಯಾವ ರಾಶಿಯವರಿಗೆ
ಈ ಒಂದು ಯೋಗ ಅಂತಕ್ಕಂಥದ್ದು ಸಿಗುತ್ತೆ. ದೀರ್ಘಕಾಲವಾಗಿರ್ತಕ್ಕಂಥ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳಲ್ಲಿ ಪ್ರಗತಿಯನ್ನು ನೋಡಬಹುದು. ಅಂದರೆ ಎಷ್ಟೋ ದಿನಗಳಿಂದ ಅವರ ಒಂದು ಕೆಲಸಗಳು ಅಡೆತಡೆಗಳಿಂದ ಕೂಡಿರುತ್ತೆ. ಆ ಕೆಲಸಗಳಲ್ಲಿ ಒಂದು ಜಯ ಅಂತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಇವರಿಗೆ ಸಿಗುತ್ತೆ. ಅದೇ ರೀತಿ ಕಠಿಣ ಒಂದು ಪರಿಶ್ರಮದ ಸಂಪೂರ್ಣವಾಗಿರ್ತಕ್ಕಂಥ ಫಲವನ್ನು ಅನುಭವಿಸ್ಬೋದು ಅಂತ ಹೇಳ್ಬೋದು. ಅಂದರೆ ಒಬ್ಬ ವ್ಯಕ್ತಿ ಸಾಕಷ್ಟು ಎಫರ್ಟ್ ಹಾಕಿ ಪರಿಶ್ರಮವನ್ನು ಪಟ್ಟು ಏನೋ ಒಂದು ಕೆಲಸ ಆಗತ್ತೆ ಅಂತೇಳಿ ಕಷ್ಟಪಟ್ಟು ಹಗಲು ರಾತ್ರಿ ಅಂತೇಳಿ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇರ್ತಾರೆ. ಯಾವಾಗ ಆ ಒಂದು ವ್ಯಕ್ತಿಗೆ ಫಲ ಸಿಗಲ್ಲ ಅಂದಾಗ ಅದರಿಂದ ನಿರಾಶೆ ಆಗೋದು ಸಹಜ, ಮಾನವನ ಒಂದು ಸಹಜ ಗುಣ. ಆದರೆ ಯಾವಾಗ ನಾವು ಎಫರ್ಟ್ ಆಗಿರ್ತಕ್ಕಂಥ ಒಂದು ಕೆಲಸಕ್ಕೆ ಒಳ್ಳೆಯ ಫಲ ಸಿಗುತ್ತೆ, ಅದರಿಂದ ಸಿಗ್ತಕ್ಕಂಥದ್ದು ಖುಷಿ ಅಂತ ಏನು ಹೇಳ್ತೀವಿ, ತುಂಬ ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಫಲ ಸಿಕ್ಕಿದಾಗ ಮನುಷ್ಯನಿಗೆ ಒಂದು ಸುಖ, ಒಂದು ಸಂತೋಷ ಆ ಒಂದು ಬಾಳಲ್ಲಿ ಸಿಗುತ್ತೆ. ಹಾಗಾಗಿ ವಿಶೇಷವಾಗಿ ಈ ಒಂದು ರಾಜಯೋಗದ ಪರಿಣಾಮವಾಗಿ ಹಣಕಾಸಿನ ಒಂದು ಸ್ಥಿತಿಯಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು, ಭೂಮಿ ವಿಚಾರದಲ್ಲಿ ಶುಭ ಫಲಗಳನ್ನು ಈ ಒಂದು ರಾಶಿಯವರು ನಿರೀಕ್ಷಿಸಬಹುದು ಅಂತೇಳಿ ಹೇಳ್ಬೋದು. ಅಂದರೆ ಯಾವುದೋ ಸುಮಾರು ದಿನಗಳಿಂದ ಈ ಒಂದು ರಾಶಿಗಳವರಿಗೆ ಭೂಮಿ ವ್ಯವಹಾರದಲ್ಲಿ ಅವಕಾಶಗಳು ಸಮಯದಿಂದ ಕೊರತೆಯಾಗಿ ನಿಧಾನ ಆಗ್ತಾ ಇರುತ್ತೆ. ಆ ಒಂದು ಕೆಲಸಗಳಲ್ಲಿ ವಿಜಯ ಅಂತಕ್ಕಂಥದ್ದು ಸಿಗ್ತಕ್ಕಂಥ ಲಕ್ಷಣ. ಪ್ರಾರಂಭದಲ್ಲಿ ಸಿಗ್ತಕ್ಕಂಥ ಲಕ್ಷಣ ಇರ್ತಕ್ಕಂಥದ್ದು ರಾಶಿ ಯಾವುದಪ್ಪ ಅಂದರೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಅಪರೂಪವಾಗಿರ್ತಕ್ಕಂಥ ಈ ಒಂದು ರಾಜಯೋಗದ ಪ್ರಭಾವ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ಕುಟುಂಬದಲ್ಲಿರ್ತಕ್ಕಂಥ ಒಂದು ಬಿಕ್ಕಟ್ಟುಗಳು ಅಂದರೆ ಸಣ್ಣ ಪುಟ್ಟ ಗಲಾಟೆಗಳು ಇದ್ದಲ್ಲಿ ಆ ಒಂದು ಸಣ್ಣ ಪುಟ್ಟ ಗಲಾಟೆಗಳಿಗೆ ತೆರೆ ಬೀಳ್ತಕ್ಕಂಥ ಒಂದು ಸಂದರ್ಭ, ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣವನ್ನು ಮಾಡಿಕೊಡುತ್ತೆ ಈ ಒಂದು ಯೋಗ ಅಂತಕ್ಕಂಥದ್ದು ಹೇಳ್ಬೋದು. ಮತ್ತು ಅನಿರೀಕ್ಷಿತವಾಗಿ ಒಂದು ಹಣ ಬರ್ತಕ್ಕಂಥ ಒಂದು ಸಂದರ್ಭ, ಭೂಮಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಜಯ ಆಗ್ತಕ್ಕಂಥ ಲಕ್ಷಣಗಳು ಈ ಒಂದು ಮೇಷರಾಶಿಯವರಿಗೆ ಸಿಗುತ್ತೆ. ಕಾರಣ ಕುಜ ಅಂದರೆ ಭೂಮಿಕಾರಕ. ಹಾಗಾಗಿ ಬುಧ ಮತ್ತು ಕುಜನ ಒಂದು ಸಂಯೋಗ ಭೂಮಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ಅಡೆತಡೆಗಳು ದೂರ ಆಗಿ ಆ ಭೂಮಿಯಿಂದ ಲಾಭ ಆಗ್ತಕ್ಕಂಥ ಒಂದು ಸೌಲಭ್ಯ ಅಂತ ಹೇಳ್ಬೋದು. ಆ ಒಂದು ಗ್ರಹಗಳ ಬಲದಿಂದ ಒಳ್ಳೆಯ ಒಂದು ಲಾಭ ಆಗ್ತಕ್ಕಂಥ ಭೂಮಿ ಲಾಭ ಆಗ್ತಕ್ಕಂಥ ಒಂದು ಯೋಗ ಈ ಮೇಷರಾಶಿಯವರಿಗೆ ಸಿಗುತ್ತೆ. ಅದೇ ರೀತಿ ಹೆಚ್ಚಿನ ಒಂದು ಹಣದ ಅರಿವು, ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಒಂದು ಸೌಕರ್ಯವು ಈ ಒಂದು ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ವಿಶೇಷವಾಗಿರ್ತಕ್ಕಂಥ ಈ ಒಂದು ರಾಜಯೋಗ ಅಂತೇನು ಹೇಳ್ತೀವಿ, ಇದರ ಒಂದು ಲಾಭ ಮುಂದಿನ ರಾಶಿ ಅಂದರೆ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವ್ರಿಗೂ ಸಹ ಲಾಭ ಆಗ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಈ ಒಂದು ರಾಜಯೋಗದ ಪರಿಣಾಮವಾಗಿ ಒಂದು ಕನ್ಯಾ ರಾಶಿಯವರಿಗೆ ದೀರ್ಘಕಾಲದಿಂದ ಇರ್ತಕ್ಕಂಥ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಪ್ರಗತಿಯಾಗತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಹಣಕಾಸಿನ ಸ್ಥಿತಿಯಲ್ಲಿ ಸುಧಾರಣೆ. ಈ ಕನ್ಯಾ ರಾಶಿಯವ್ರಿಗೂ ಸಹ ಹೊಸದಾಗಿ ಮನೆಯನ್ನು ತೆಗೆದುಕೊಳ್ತಕ್ಕಂಥದ್ದಾಗ್ಬೋದು, ಸೈಟನ್ನು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಮನೆಯನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಶುಭ ಯೋಗ ಈ ಒಂದು ಕುಜ ಮತ್ತು ಬುಧನ ಸಂಯೋಗದಿಂದ ಉಂಟಾಗುತ್ತೆ. ಹಾಗಾಗಿ ಒಳ್ಳೆಯ ಶುಭ ಫಲಗಳನ್ನು ಈ ಒಂದು ಕನ್ಯಾ ರಾಶಿಯವರು ನಿರೀಕ್ಷಣೆಯನ್ನು ಮಾಡಬಹುದು. ಖಚಿತವಾಗಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಬುಧ ಮತ್ತು ಕುಜನ ಒಂದು ಸಂಯೋಗದಿಂದ ಉಂಟಾಗಿರ್ತಕ್ಕಂಥ ವಿಪರೀತ ರಾಜಯೋಗ, ಆ ಯೋಗದ ಬಲ ಈ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಒಂದು ಫಲಿತಾಂಶಗಳನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಯೋಗ ಅಂತಕ್ಕಂಥದ್ದು ಈ ಒಂದು ಸಂಯೋಗದಿಂದ ಉಂಟಾಗುತ್ತೆ. ಮುಂದೆ ಇರ್ತಕ್ಕಂಥದ್ದು ಧನುರಾಶಿ. ಈ ರಾಶಿಯವರಿಗೆ ಒಳ್ಳೆಯ ಒಂದು
ಪ್ರಮೋಷನ್ ಅಂದರೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಪ್ರಮೋಷನ್ ಆಗ್ತಕ್ಕಂಥದ್ದು ಸಂದರ್ಭ ಬರುತ್ತೆ. ಮತ್ತು ಸಮಾಜದಲ್ಲಿ ಒಳ್ಳೆಯ ಒಂದು ಸ್ಥಾನಮಾನ ಹೆಚ್ಚಾಗತ್ತೆ ಅಂತೇಳಿ ಹೇಳ್ಬೋದು. ವ್ಯವಹಾರದಲ್ಲಿ ಲಾಭ ಆಗ್ತಕ್ಕಂಥ ಸಂದರ್ಭ. ಅದೇ ರೀತಿ ಹಣಕಾಸಿನ ವಿಚಾರದಲ್ಲಿ ಎಷ್ಟೋ ದಿನಗಳಿಂದ ಕುಂಠಿತವಾಗಿರ್ತಕ್ಕಂಥ ಕೆಲಸಗಳು, ಹಣದ ಒಂದು ಸಮಸ್ಯೆ ಇರ್ತಕ್ಕಂಥ ಈ ಒಂದು ಧನುರಾಶಿಯವರಿಗೆ ಆ ಒಂದು ಹಣದ ಸಮಸ್ಯೆ ಬಗೆಹರಿದು ಲಾಭ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಧನುರಾಶಿಯವರಿಗೆ ಸಿಗುತ್ತೆ. ಹಾಗೆ ಇವರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಈ ಒಂದು ಯೋಗದ ಬಲದಿಂದ ಕಂಕಣ ಭಾಗ್ಯ ಆಗ್ತಕ್ಕಂಥದ್ದು ಧನುರಾಶಿಯವರಿಗೆ ಸಿಗುತ್ತೆ. ಮತ್ತು ಎಲ್ಲ ವ್ಯವಹಾರ ಅಂದರೆ ಯಾವುದೇ ಕೆಲಸಗಳನ್ನು ಮಾಡ್ತಾ ಇರ್ಬೋದು, ಷೇರು ವ್ಯವಹಾರ ಮಾಡ್ತಕ್ಕಂಥ ಧನುರಾಶಿಯವರಿಗೆ ಲಾಭ ಹೆಚ್ಚಾಗ್ತಕ್ಕಂಥ ರೀತಿ ಈ ಒಂದು ಬುಧ ಮತ್ತು ಕುಜನ ಸಂಯೋಗದಿಂದ ಉಂಟಾಗತ್ತೆ ಅಂತೇಳಿ ಹೇಳ್ಬೋದು. ಭೂ ವ್ಯವಹಾರದಲ್ಲಿ ಲಾಭಗಳನ್ನು ಈ ಒಂದು ಧನುರಾಶಿಯವರು ನಿರೀಕ್ಷಣೆಯನ್ನು ಮಾಡ್ಬೋದು. ಕಾರಣ ಆಗಲೇ ಹೇಳಿದ್ದೀವಿ, ಕುಜ ಅಂತಕ್ಕಂಥದ್ದು ಭೂಮಿಕಾರಕ, ಜೊತೆಗೆ ಬುಧನ ಒಂದು ಸಂಯೋಗ ಲಕ್ಷ್ಮಿಯ ಅನುಗ್ರಹ, ಅಂದರೆ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರದಲ್ಲಿ ಲಾಭ ಖಚಿತವಾಗಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥ ಧನುರಾಶಿಯವರು ಇರ್ಬೋದು, ಅಥವಾ ಭೂಮಿಯನ್ನು ತೆಗೆದುಕೊಳ್ಳಬೇಕು ಅಂತ ನಿರೀಕ್ಷಣೆಯಲ್ಲಿದ್ದಲ್ಲಿ, ಮನೆಯನ್ನು ಕಟ್ಟಿಸಬೇಕು ಅಂತ ಕನಸನ್ನು ಕಂಡಿದ್ದಲ್ಲಿ ಖಚಿತವಾಗಿ ಈ ಒಂದು ಸಂದರ್ಭದಲ್ಲಿ ಈ ಧನುರಾಶಿಯವರಿಗೆ ಈ ಒಂದು ಕುಜ ಮತ್ತು ಬುಧನ ಒಂದು ಸಂಯೋಗದಿಂದ ರಾಜಯೋಗದ ಬಲ ವಿಶೇಷವಾಗಿ ನಿಮಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಕುಜ ಮತ್ತು ಬುಧನ ಸಂಯೋಗದಿಂದ ಉಂಟಾಗಿರ್ತಕ್ಕಂಥ ರಾಜಯೋಗ ಅಂತಕ್ಕಂಥದ್ದು ಈ ಒಂದು 3 ರಾಶಿಯವರಿಗೆ ಒಳ್ಳೆಯ ಆರ್ಥಿಕವಾಗಿ ಲಾಭಗಳನ್ನು ತಂದುಕೊಡುತ್ತೆ. ಭೂ ವ್ಯವಹಾರದಲ್ಲಿ ಲಾಭಗಳನ್ನು ತಂದುಕೊಡುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮೇಷ, ಕನ್ಯಾ, ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಬುಧ ಅಂತಕ್ಕಂಥದ್ದು ಬುದ್ಧಿಕಾರಕ. ಒಳ್ಳೆಯ ವಿದ್ಯೆ ಬೇಕು ಅಂದಾಗ ಆ ಒಂದು ಬುಧನ ಅನುಗ್ರಹ ನಮಗೆ ಜಾತಕದಲ್ಲಿದ್ದಾಗ ಒಳ್ಳೆಯ ವಾಕ್ಚಾತುರ್ಯ ಅಂತಕ್ಕಂಥದ್ದು ಮಕ್ಕಳಿಗೆ ಬರುತ್ತೆ. ಅದೇ ರೀತಿ ಹೈಯರ್ ಎಜುಕೇಷನ್ ಅಂತಕ್ಕಂಥದ್ದು ಬರ್ತಕ್ಕಂಥ ಒಂದು ಸೌಲಭ್ಯಗಳು ಈ ಬುಧನ ಅನುಗ್ರಹದಿಂದ ಉಂಟಾಗತ್ತೆ ಅಂತ ಹೇಳಿರ್ಬೋದು. ಹಾಗಾಗಿ ವಿದ್ಯಾರ್ಥಿಗಳಿಗೂ ಸಹ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು ಈ ಒಂದು ಯೋಗದಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಬುಧ ಮತ್ತು ಕುಜ ಸಂಯೋಗದಿಂದ ಈ ರಾಜಯೋಗ ಅಂತಕ್ಕಂಥದ್ದು ಈ 3 ರಾಶಿಗಳಿಗೆ ಒಳ್ಳೆಯ ಲಾಭಗಳನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಈ ಜಾತಕದ ವಿಚಾರದಲ್ಲಿ, ಜ್ಯೋತಿಷ್ಯದಲ್ಲಿ ಯಾವ ಸಮಯದಲ್ಲಿ ಈ ಯೋಗಗಳ ಒಂದು ಬದಲಾವಣೆ, ಯೋಗಗಳ ಒಂದು ಯಾವ ರೀತಿ ಒಬ್ಬ ಮನುಷ್ಯನಿಗೆ ಯಾವ ರೀತಿ ಉತ್ತಮ ಸ್ಥಿತಿಗೆ ತಂದುಕೊಡುತ್ತೆ ಅಂತಕ್ಕಂಥದ್ದು, ಈ ನಾವು ಯೋಗಗಳಲ್ಲಿ ಜನಿಸಿದಾಗ ಯಾವ ರೀತಿ ಲಾಭಗಳನ್ನು ತಂದುಕೊಡುತ್ತೆ ಅಂತ ನಾವು ನೋಡಿದಾಗ, ಕೆಲವೊಂದು ಸಾರಿ ವಿಪರೀತ ರಾಜಯೋಗ ಅಂತಕ್ಕಂಥದ್ದು ಅದಲು ಬದಲಾವಣೆ ಆದಾಗ, ಕೆಲವು ಯೋಗಗಳ ಬದಲಾವಣೆಯಿಂದ ಮನುಷ್ಯನಿಗೆ ಒಂದು ಉತ್ತುಂಗದ ಸ್ಥಿತಿ ಅಂತಕ್ಕಂಥದ್ದು ನಿರ್ಮಾಣವಾಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕುಜ ಮತ್ತು ಬುಧನ ಸಂಯೋಗದಿಂದ ಉಂಟಾಗಿರ್ತಕ್ಕಂಥ ವಿಪರೀತ ರಾಜಯೋಗ ಅಂತಕ್ಕಂಥದ್ದು ಈ ರಾಶಿಯವರಿಗೆ ಒಳ್ಳೆಯ ಆರ್ಥಿಕ ಲಾಭವನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ನಮಸ್ಕಾರ.